ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ಇದೀಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ಬಂದಿದೆ. ಗುತ್ತಿಗೆದಾರರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ಅಂತ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಸಣ್ಣ ಗುತ್ತಿಗೆದಾರರ ಪತ್ನಿಯರು, ಮಕ್ಕಳು ನಮಗೆ ಕರೆ ಮಾಡಿ ಕೇಳ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದ್ದು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಗುತ್ತಿಗೆದಾರರಿಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತಹ ಪರಿಸ್ಥಿತಿ ಅಂತ ಸಂಘದ ಅಧ್ಯಕ್ಷ ನೊಂದು ನುಡಿದಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಸಣ್ಣ ಗುತ್ತಿಗೆದಾರರ ಪತ್ನಿಯರು, ಮಕ್ಕಳು ಕೂಡ ನಮಗೆ ಕರೆ ಮಾಡಿ ಕೇಳ್ತಿದ್ದಾರೆ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಗುತ್ತಿಗೆದಾರರಿಗೆ ಹಣ ಬಿಡುಗಡೆಯಾಗಿಲ್ಲ, ಹೀಗಾಗಿ ಆಕ್ರೋಶ ಭರಿತರಾದಂತಹ ಸಂಘದವರು ಸರ್ಕಾರದ ವಿರುದ್ಧ ಮತ್ತೆ ಧ್ವನಿ ಎತ್ತಿದ್ದಾರೆ, ಸಿಡಿದೆದ್ದಿದ್ದಾರೆ, ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ಆತ್ಮಹತ್ಯೆಯೊಂದೇ ದಾರಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತ ತಮಾಳಲು ತೋಡ್ಕೊಂಡಿದ್ದಾರೆ. ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿಕೆ, 33,000 ಕೋಟಿ ಹಣ ಬಿಡುಗಡೆಯಾಗಬೇಕಾಗಿದೆ ನಮಗೆ. ನಿಮ್ಮ ಸಾಹೇಬ್ರು ಏನ್ ಹೇಳಿದ್ರು, ನಮ್ಮ ಸರ್ಕಾರ ಬಂದ್ಬಿಟ್ರೆ ಹಣ ಬಿಡುಗಡೆ LOCಗೆ ಯಾರು ದುಡ್ಡು ತಗೊಳಲ್ಲ ಕಣಯ್ಯ ಅಂತ ಹೇಳಿದ್ರು. ಮನೆ ಮುಖ್ಯಮಂತ್ರಿಗಳು ಇದೇ ಸ್ಟೈಲಲ್ಲಿ ಹೇಳಿದ್ರು. ಈಗೇನ್ ಮಾಡ್ತಾರೆ, ಅಣ್ಣ ನಾವ್ ಇಷ್ಟು ಜನ ಹೋಗಿದ್ವಿ, ಅಣ್ಣ ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ ನೀವು, ಆದರೆ ಹಣ ಬಿಡುಗಡೆಗೆ ಅಂದರೆ LOC ರಿಲೀಸಿಗೆ ನೀವು ತಗಂತಿದ್ದೀರಾ, ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ವಿ ಹೊರತು ನಾವು 40, 80, 60 ಅಂತ ಹೇಳಿಲ್ಲ. ದಯಮಾಡಿ ಕ್ಷಮಿಸಿ, ಆ ಥರ ಯಾರು ನಮ್ಮ ಪದಾಧಿಕಾರಿಗಳು ಯಾರು ಹೇಳಿಲ್ಲ. ಹಣ ಬಿಡುಗಡೆಗೆ ನಿಮ್ಮ ಸಾಹೇಬ್ರು ಏನು ಹೇಳಿದ್ರು, ನಮ್ಮ ಸರ್ಕಾರ ಬಂದ್ಬಿಟ್ರೆ ಹಣ ಬಿಡುಗಡೆ LOCಗೆ ಯಾರು ದುಡ್ಡು ತಗೊಳಲ್ಲ ಕಣಯ್ಯ ಅಂತ ಹೇಳಿದ್ರು. ಮನೆ ಮುಖ್ಯಮಂತ್ರಿಗಳು ಇದೇ ಸ್ಟೈಲಲ್ಲಿ ಹೇಳಿದ್ರು. ಈಗೇನು ಮಾಡ್ತಾರೆ, ಅಣ್ಣ ನಾವು ಇಷ್ಟು ಜನ ಹೋಗಿದ್ವಿ, ಅಣ್ಣ ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ ನೀವು, ಆದರೆ ಹಣ ಬಿಡುಗಡೆಗೆ ಅಂದರೆ LOC ರಿಲೀಸಿಗೆ ನೀವು ತಗಂತಿದ್ದೀರಾ, ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ವಿ ಹೊರತು ನಾವು 40, 80, 60 ಅಂತ ಹೇಳಿಲ್ಲ. ದಯಮಾಡಿ ಕ್ಷಮಿಸಿ, ಆ ಥರ ಯಾರು ನಮ್ಮ ಪದಾಧಿಕಾರಿಗಳು ಯಾರು. ಎಸ್, ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್. ನಮಗೆ ಸಂಘರ್ಷ ಬೇಕಿಲ್ಲ, ಪ್ರೀತಿ ವಿಶ್ವಾಸದಿಂದ ಹೋಗಬೇಕಿದೆ. ಅಂದರೆ ದೀಪಾವಳಿ ಹಬ್ಬದ ನಂತರ ಮುಷ್ಕರ ನಡೆಸಿ ಹೋರಾಟ ಮಾಡ್ತೀವಿ ನಾವು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿ ಇಲಾಖೆ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸ್ತಾ ಇದ್ದೀವಿ. 33,000 ಕೋಟಿ ಹಣ ಬರಬೇಕಾಗಿದೆ, 33,000 ಕೋಟಿ ಹಣ ಬಿಡುಗಡೆಯಾಗಬೇಕಾಗಿದೆ. ಇದಕ್ಕಾಗಿಯೇ ನಾವು ಪ್ರತಿ ಇಲಾಖೆಯ ಸಚಿವರನ್ನ ಭೇಟಿ ಆಗ್ತಾ ಇದ್ದೀವಿ. ಸರ್ಕಾರಕ್ಕೆ ಡಿಸೆಂಬರ್ವರೆಗೂ ಡೆಡ್ಲೈನ್ ಕೊಡ್ತೀವಿ. ಕಮಿಷನ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ, 60%, 80% ಕಮಿಷನ್ ಅಂತ ಹೇಳಿಲ್ಲ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ನಾವೆಲ್ಲೂ 60%, 80% ಅಂತ ಹೇಳಿಲ್ಲ. ಕಾಂಗ್ರೆಸ್ ಸರ್ಕಾರ ಕೂಡ ಕಮಿಷನ್ ತಗೊಂಡಿದೆ ಅನ್ನುವಂಥ ಆಕ್ರೋಶವನ್ನು ನಾವೇನು ಹೇಳಿಲ್ಲ. ನಮಗೆ ಬರಬೇಕಾದಂತಹ ಹಣ ವಾಪಸ್ ಬರಬೇಕಿದೆ, ಕಮಿಷನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಮತ್ತೆ ಗುತ್ತಿಗೆದಾರ ಸಂಘದವರು ಈಗ ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ. ಅವ್ರಿಗೆ ಬರಬೇಕಾದಂತಹ ಹಣ ಬರ್ತಾ ಇಲ್ವಾ, ಅವ್ರು ಕೇಳ್ತಾ ಇರೋದೇನು, ಅವರ ಮುಂದಿನ ನಡೆಗೇನು ಅಂತ? ಪ್ರತಿಮಾ, ಸರ್ಕಾರ ಬಂದಾಗಿಂದಲೂ ಕೂಡ ಬಂದ ಒಂದು 6 ತಿಂಗಳ ನಂತರವೇ ಈ ಒಂದು ಗುತ್ತಿಗೆದಾರರ ಸಂಘದ ಅಸೋಸಿಯೇಷನ್ ಅವರು ಅವಾಗ ಸರ್ಕಾರದ ವಿರುದ್ಧ ಮಾತನಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ಅವರಿಗೆ ಬರ್ಬೇಕಂತ ಬಾಕಿ ಹಣ ಇದೆ, ಸುಮಾರು 33,000 ಕೋಟಿ ವಿವಿಧ ಇಲಾಖೆಗಳಿಂದ ಇನ್ನೂ ಕೂಡ ಬಂದಿಲ್ಲ. ಅದೊಂದು ಕಡೆ ಆದ್ರೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಿಂದೆ ಬಿಜೆಪಿ ಸರ್ಕಾರದ 40% ಸರ್ಕಾರ ಅಂತ ಆರೋಪ ಮಾಡಿ ಅದೇ ಸರ್ಕಾರಕ್ಕೆ ಬಂತು. ಆದ್ರೆ ಈ ಸರ್ಕಾರ ಕೂಡ ಇದೇ ರೀತಿ ನಡೆದುಕೊಳ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಒಂದು ಗುತ್ತಿಗೆದಾರರು ಆರೋಪಗಳನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ಈಗ ಖುದ್ದು ಆರ್ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಮಾತನಾಡ್ತಿರೋ ಸಂದರ್ಭದಲ್ಲಿ ಇಷ್ಟೇ % ಹೇಳ್ತಾ ಇದ್ರು ಕೂಡ ಕೆಲವೊಂದ್ ಕಡೆ ಈ ಒಂದು ಸರ್ಕಾರ ಕೂಡ ಈ ಒಂದು ಕಮಿಷನ್ ಪಡಿತಾ ಇದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸಬೇಕಾಗಿರುವಂತದ್ದು ಈ ಒಂದು ಪ್ಯಾಕೇಜ್ ಟೆಂಡರ್ ಸಿಸ್ಟಮ್ ಈ ಹಿಂದೆ ಎಲ್ಲೂ ಕೂಡ ಇರಲಿಲ್ಲ. ಈ ಒಂದು ಪ್ಯಾಕೇಜ್ ಟೆಂಡರ್ ಸಿಸ್ಟಮ್ ನಿಂದಾಗಿ ಕೇವಲ ಬಲಾಢ್ಯರು ಅಂದ್ರೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಗುತ್ತಿಗೆಯನ್ನ ಮಾಡುವಂತ ಹೊರಗೆ ಮಾತ್ರ ಈ ಒಂದು ಪ್ಯಾಕೇಜ್ ಟೆಂಡರ್ ಸಿಗುತ್ತೆ. ಸಣ್ಣ ಮತ್ತು ಮಧ್ಯಮದ ಕಾಂಟ್ರಾಕ್ಟ್ ಗಳು ಏನಿರ್ತಾರೆ, ಗುತ್ತಿಗೆದಾರರು ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯಾದ ಗುತ್ತಿಗೆ ಪಡೆಯೋಕೆ ಆಗಲ್ಲ. ಈ ಒಂದು ಕಾರಣದಿಂದ ಎಲ್ಲೊಂದ್ ಕಡೆ ಅವರೊಂದು ಕುಟುಂಬಗಳು ಕೂಡ ಈಗ ಸಾಕಷ್ಟು ಬೀದಿ ಪಾಲಾಗುವಂತ ಸನ್ನಿವೇಶ ಎದುರಾಗಿರುವಂತದ್ದು. ಮತ್ತೊಂದ್ ಕಡೆ ಸುಮಾರು 2-3 ವರ್ಷಗಳಿಂದ, ಜೊತೆಗೆ ಈ GBI ವ್ಯಾಪ್ತಿಯಲ್ಲಿ ಸುಮಾರು 4-5 ವರ್ಷಗಳಿಂದ ಕೂಡ ನಗರೋತ್ಥಾನ ಬಿಟ್ಟು ಉಳಿದ ಎಲ್ಲಾ ಒಂದು ಗ್ರಾಂಟ್ಗಳೇನಿದಾವೆ ಅವಿನ್ನೂ ಕೂಡ ಬಿಲ್ ಬಾಕಿ ಆಗಿರುವಂತದ್ದು. ಪ್ರಮುಖವಾಗಿ ಏನ್ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿ ಮತ್ತೆ ಹೌಸಿಂಗ್ ಇಲಾಖೆಯಲ್ಲಿ ಏನಾಗಿದೆ, ಈಗಾಗಲೇ ಪ್ಯಾಕೇಜ್ ಟೆಂಡರ್ಗಳನ್ನ ಕರೆದಿದ್ದಾರೆ. ಅದು ಕೇವಲ ಈಗ 100 ಕೋಟಿ ಇದ್ರೆ ಅದು ಕೇವಲ ಒಬ್ಬರಿಗೆ ಸಿಗೋ ತರ ಮಾಡ್ತಾ ಇರುವಂತದ್ದು. ಅಲ್ಲಿ ಸಣ್ಣ ಮತ್ತು ಮಧ್ಯಮದವರಿಗೆ ಹಿಂದೆ 5 ಕೋಟಿ 10 ಕೋಟಿ ಈ ರೀತಿಯಾದ ಒಂದು ಟೆಂಡರ್ ಸಿಗ್ತಾ ಇತ್ತು. ಈಗ ಅದೆಲ್ಲವನ್ನೂ ಕೂಡ ಬದಿಗಟ್ಟಿ
ಕೇವಲ ದೊಡ್ಡವ್ರಿಗೆ ಸಿಗ್ಬೇಕು, ನೇರವಾಗಿ ಒಬ್ಬರಿಂದಲೇ ಕಮಿಷನ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಪ್ಯಾಕೇಜ್ ಟೆಂಡರ್ ಸಿಸ್ಟಮ್ ಅನ್ನ ಈ ಒಂದು ಸರ್ಕಾರ ಮಾಡ್ತಿದೆ ಅಂತ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರೆ, ಇಲ್ಲಿ ನಿಜಕ್ಕೂ ಗಮನಿಸಬೇಕಾಗಿರುವಂತದ್ದು ಎಲ್ಲೊಂದ್ ಕಡೆ ಸರ್ಕಾರ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಇರ್ತಾರೆ, ಅವ್ರನ್ನೂ ಕೂಡ ಪರಿಗಣಿಸಬೇಕಾಗುತ್ತೆ. ಸಮಾಜದಲ್ಲಿ ಎಲ್ಲರನ್ನು ಕೂಡ ಪರಿಗಣಿಸಿ ಅವರನ್ನು ಕೂಡ ಒಂದು ಸರಿದೂಗಿಸುವಂತ ಸಂದರ್ಭದಲ್ಲಿ ಮಾತ್ರ ಎಲ್ಲಾ ಇಲಾಖೆಗಳು ಎಲ್ಲರೂ ಅಚ್ಚುಕಟ್ಟಾಗಿ ಹೋಗೋಕೆ ಸಾಧ್ಯ. ಇಲ್ಲಿ ಎಲ್ಲೋ ಒಂದ್ ಕಡೆ 6 ಮಂಜುನಾಥ್ ಹೇಳುವ ಪ್ರಕಾರ ಕೇವಲ ಬಲಾಢ್ಯರಿಗೆ ಸಿಗುವಂತ ರೀತಿಯಲ್ಲಿ ಟೆಂಡರ್ಗಳನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಈಗಾಗಲೇ ಹಿಂದೆ ಇವರೆಲ್ಲ ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದಕ್ಕೆ ಹಣವನ್ನ ಬಿಡುಗಡೆ ಮಾಡ್ತಾ ಇರುವಂತದ್ದು, ಇದು ನಿಜಕ್ಕೂ ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಶಿವರಾಜ್ ಹಾಗೆ ಸಂಪರ್ಕದಲ್ಲಿರಿ. ದೀಪಾವಳಿ ಹಬ್ಬದ ನಂತರ ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಸಂಘದವರು. ಮುಷ್ಕರ ನಡೆಸಿ ದೊಡ್ಡ ಹೋರಾಟ ಮಾಡ್ತೀವಿ ಅನ್ನೋದು ಗುತ್ತಿಗೆದಾರರ ಸಂಘದವರ ಹೇಳಿಕೆ. ಅಧ್ಯಕ್ಷ ಮಂಜುನಾಥ್ ಮಾತನಾಡಿದ್ದಾರೆ. ಕಾಮಗಾರಿ ನಿಲ್ಲಿಸಿ ಎಲ್ಲ ಸ್ಥಗಿತ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ. ಈ ಪ್ಯಾಕೇಜ್ ಸಿಸ್ಟಮ್ ಟೆಂಡರ್ ಏನಿದೆ ಇದೆಲ್ಲ ನಮಗೆ ಮಾರಕ. ಹಲವು ಇಲಾಖೆಗಳಲ್ಲಿ ಈ ರೀತಿ ಪ್ಯಾಕೇಜ್ ಟೆಂಡರ್ ಆಗ್ತಾ ಇದೆ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹಬ್ಬದ ಬಳಿಕ ಪ್ರೊಟೆಸ್ಟ್ ಮಾಡೋದಾಗಿ ತಿಳಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ಶಿವರಾಜ್, ತಾವು ವಿವರಿಸ್ತಾ ಇದ್ರಿ. ಈಗ ಮುಂದಿರುವ ದಾರಿ ಏನು? ಗುತ್ತಿಗೆದಾರರ ಸಂಘದವರು ಹೋರಾಟದ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಹಬ್ಬದ ಬಳಿಕ ದೊಡ್ಡ ಪ್ರೊಟೆಸ್ಟಾ? ಖಂಡಿತ ಆಗುವಂತ ಸಾಧ್ಯತೆ ಇರುವಂತದ್ದು ಪ್ರತಿಮಾ. ಯಾಕಂದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಸರ್ಕಾರ ಬಂದಾಗಿಂದಲೂ ಕೂಡ ಇವರು ಕೂಡ ಇದೇ ರೀತಿಯಾಗಿ ನಮ್ಮ ಹತ್ರ ಕಮಿಷನ್ ಪಡಿತಾ ಇದೆ ಅಂತ ಆರೋಪ ಮಾಡ್ತಾ ಇದ್ರು. ಜೊತೆಗೆ ಒಂದಷ್ಟು ಹಣ ಕೂಡ ಬಿಡುಗಡೆ ಮಾಡಿರೋದು ಪದೇ ಪದೇ ಆರೋಪ ಮಾಡ್ತಾ ಇದ್ರು. ಇದೀಗ ಅವ್ರಿಗೆ ಅಂತಿಮ ದಾರಿ ಇರುವಂತದ್ದು ಈ ಒಂದು ದೀಪಾವಳಿ ಹಬ್ಬದವರೆಗೂ ಒಂದು ಡೆಡ್ಲೈನ್ ಕೊಡ್ತೀವಿ, ಅಷ್ಟು ಒಳಗಡೆ ನಮಗೆ ಕೊಡ್ತಾರೆ ಅನ್ನೋ ಒಂದು ಭರವಸೆ ಅನ್ನೋ ಮಾತುಗಳು ಕೂಡ ಇರ್ತಾ ಇದ್ರೆ. ಮತ್ತೊಂದು ಕಡೆ ಇವತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಗುತ್ತಿಗೆದಾರರ ಜೊತೆ ಒಂದು ಸಭೆ ನಡೆಸಿ ಬಹುಶಃ ಇದನ್ನು ಅಂತ್ಯ ಮಾಡುವಂತ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಏನಾದ್ರೂ ಒಂದು ಸಭೆ ಕೂಡ ಫೇಲ್ಯೂರ್ ಆದ್ರೆ ಮುಂದಿನ ದಿನಗಳಂದ್ರೆ ಹಬ್ಬದ ಬಳಿಕ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತೀವಿ, ಎಲ್ಲಾ ಒಂದು ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿ ನಾವು ಈ ಒಂದು ಹೋರಾಟವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಖುದ್ದು ಆರ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದೇ ರೀತಿ ಜಿಬಿಐ ವ್ಯಾಪ್ತಿಯಲ್ಲಿ ಸಮಸ್ಯೆ ಕಸದ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗಳು ಸಾಕಷ್ಟು ನಡೀತಾ ಇದ್ವಿ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಈ ಒಂದು ಕಾಮಗಾರಿಗಳಿಂದಾಗಿ ಟ್ರಾಫಿಕ್ ಜಾಮ್ ಮತ್ತೆ ಬೇರೆ ಬೇರೆ ಒಂದು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದ್ವಿ. ಅದು ನಿಜಕ್ಕೂ ಮತ್ತಷ್ಟು ಸಾರ್ವಜನಿಕರು ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಒಂದ್ ಕಡೆ ಪ್ಯಾಕೇಜ್ ಟೆಂಡರ್ ಅನ್ನೋದು ಮಾರ್ಕ ಅನ್ನೋದಾದ್ರೆ, ಮತ್ತೊಂದ್ ಕಡೆ ಇವ್ರಿಗೆ ಏನು ಬಿಲ್ ಬಾಕಿ ಹಣ ಇದೆ ಅದನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತ ಅನಿವಾರ್ಯತೆ ಸರ್ಕಾರ ಕೂಡ ಇರುವಂತದ್ದು. ಇಲ್ಲವಾದಲ್ಲಿ ಅವರು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಪ್ರತಿಮಾ. ಎಸ್, ಥ್ಯಾಂಕ್ ಯು ಶಿವರಾಜ್ ತಮ್ಮ ಮಾಹಿತಿಗೆ.